ಬಳ್ಳಾರಿ ಗಲಭೆ ವಿರುದ್ಧ ರಾಜ್ಯ ಬಿಜೆಪಿ ಬೃಹತ್ ಹೋರಾಟವನ್ನ ನಡೆಸಲಿದೆ. ಜನಾರ್ದನ ರೆಡ್ಡಿ ಕೊಲೆಗೆ ಸಂಚು ಅಂತ ಕೇಸರಿ ಪಡೆ ಆರೋಪ ಮಾಡಿತ್ತು. ಕಾಂಗ್ರೆಸ್ಸಿನ ಶಾಸಕರಿಂದಲೇ ಸಂಚು ಅಂತ ರಾಜ್ಯ ಬಿಜೆಪಿ ಕಿಡಿಕಾರಿತ್ತು. ಈಗ ಬಳ್ಳಾರಿ ಗಲಭೆಯ ವಿರುದ್ಧ ಬೃಹತ್ ಹೋರಾಟವನ್ನ ನಡೆಸೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆಯುತ್ತೆ. ಬಳ್ಳಾರಿಯಿಂದ ಬೆಂಗಳೂರಿನ ತನಕ ಬಿಜೆಪಿಯಿಂದ ಪಾದಯಾತ್ರೆ ನಡೆಯುತ್ತೆ. ನಾಳೆ ಬೆಳಿಗ್ಗೆ ಪಾದಯಾತ್ರೆಯನ್ನ ಬಿವೈ ವಿಜಯೇಂದ್ರ ಘೋಷಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬಳ್ಳಾರಿ ಘರ್ಷಣೆಯ ವಿರುದ್ಧ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರು ಕರೆ ನೀಡಲಿದ್ದಾರೆ. ನಾಳೆ ಬೆಳಿಗ್ಗೆ ಸುದ್ದಿಗೋಷ್ಠಿ ಇದೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಸಮಾವೇಶ ನಡೆಯುತ್ತೆ. ಪಾದಯಾತ್ರೆಗೆ ಅಲ್ಲಿಂದಲೇ ಚಾಲನೆ ಸಿಗುತ್ತಾ? ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಯನ್ನ ನಡೆಸೋದಕ್ಕೆ, ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. 2011ರ ಕಾಂಗ್ರೆಸ್ ಪಾದಯಾತ್ರೆಯ ಮಾದರಿಯಲ್ಲೇ ಬಿಜೆಪಿ ಕೂಡ ಪಾದಯಾತ್ರೆ ನಡೆಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಕ್ಷ್ಯಗಳಿದ್ರೂ ಕಾಂಗ್ರೆಸ್ ಶಾಸಕರನ್ನ ಬಂಧಿಸಿಲ್ಲ ಅನ್ನೋದು ಬಿಜೆಪಿಯ ಆಕ್ರೋಶಕ್ಕೆ ಕಾರಣ. ಜನಾರ್ದನ ರೆಡ್ಡಿಯ ಕೊಲೆಗೆ ಸಂಚು ನಡೆದಿದೆ, ಕಾಂಗ್ರೆಸ್ನ ಶಾಸಕರಿಂದಲೇ ಸಂಚು ನಡೆದಿದ್ದು ಅಂತ ರಾಜ್ಯ ಬಿಜೆಪಿ ಆರೋಪ ಮಾಡಿತ್ತು. ಸಾಕ್ಷ್ಯಾಧಾರಗಳಿದ್ರೂ ಕೂಡ ಕಾಂಗ್ರೆಸ್ ಶಾಸಕರನ್ನ ಇಲ್ಲಿ ತನಕ ಬಂಧಿಸಿಲ್ಲ. ಇದು ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ದೊಡ್ಡ ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ನಾಳೆ ಬೆಳಿಗ್ಗೆ ಬಿವೈ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಸುದ್ದಿಗೋಷ್ಠಿ ಇದೆ. ಈ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆ ಅಂದ್ರೆ ಬಳ್ಳಾರಿ ಘರ್ಷಣೆಯ ವಿರುದ್ಧ ಇದೇ ಸುದ್ದಿಗೋಷ್ಠಿಯಲ್ಲಿ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರು ಕರೆ ನೀಡಲಿದ್ದಾರೆ ಅನ್ನೋ ಮಾಹಿತಿ. ಜನವರಿ 17ರಂದು ಬಳ್ಳಾರಿಯಲ್ಲಿ ಸಮಾವೇಶ ಇದೆ. ಅಲ್ಲಿಂದಲೇ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬಳ್ಳಾರಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಬಳ್ಳಾರಿಯಲ್ಲಿ ನಡೆದಂತಹ ಘರ್ಷಣೆ, ರೆಡ್ಡಿ ವರ್ಸಸ್ ರೆಡ್ಡಿ ನಡುವಿನ ಕಾಳಗ, ಅದರಲ್ಲಿ ಒಬ್ಬ ಕಾರ್ಯಕರ್ತ ಕೂಡ ಮೃತಪಟ್ಟಿದ್ದು, ಈ ವಿಷಯವನ್ನ ಬಿಜೆಪಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕಂದ್ರೆ ಆರೋಪ ಮಾಡಿದ್ದು ಜನಾರ್ದನ ರೆಡ್ಡಿ ಕೊಲೆಗೆ ಸಂಚು ನಡೆಸಿದ್ರು ಅಂತ ಕಾಂಗ್ರೆಸ್ಸೇ ಇಂಥದ್ದೊಂದು ಸಂಚು ನಡೆಸಿತ್ತು ಅನ್ನೋದು ಬಿಜೆಪಿ ಆರೋಪ ಆಗಿತ್ತು. ಈಗ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೋರಾಟದ ರೂಪುರೇಷೆ ಏನು? ಹಾಗಾದ್ರೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಆಗುತ್ತಾ? ಶ್ವೇತಾ, ಈಗಾಗಲೇ 17ನೇ ತಾರೀಕು ಬಳ್ಳಾರಿಯಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ರಾಜ್ಯ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಅಧಿಕೃತವಾಗಿ ರಾಜ್ಯ ಬಿಜೆಪಿ ನಾಯಕರು ಘೋಷಣೆಯನ್ನು ಕೂಡ ಮಾಡಿ ಇವತ್ತು ಬೆಳಗ್ಗೆ ರಾಜಭವನದ ಎದುರುಗಡೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ವಿಚಾರವನ್ನು ತಿಳಿಸಿದ್ದಾರೆ. ಆದರೆ ಪಾದಯಾತ್ರೆಯನ್ನು ಮಾಡಬೇಕೋ ಮಾಡಬಾರ್ದು ಎನ್ನುವಂಥ ಗೊಂದಲ ರಾಜ್ಯ ಬಿಜೆಪಿ ಒಳಗಡೆ ಇತ್ತು. ಮೊನ್ನೆಯಷ್ಟೇ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿದೆ. ಆ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾದಾಗ ಪಾದಯಾತ್ರೆಯನ್ನು ಮಾಡುವಂಥ ಅಗತ್ಯತೆಗಳು ಸದ್ಯಕ್ಕೆ ಇಲ್ಲ ಎನ್ನುವಂಥ ಅಭಿಪ್ರಾಯಗಳು ಬೇರೆ ಸದಸ್ಯರಿಂದ ಬಂದರೂ ಕೂಡ ಶ್ರೀರಾಮುಲು ಅವರು ಒಂದು ಪಾದಯಾತ್ರೆಯನ್ನು ಮಾಡೋದ್ರ ಬಗ್ಗೆ ಬಹಳ ಉತ್ಸುಕರಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ರಾಜ್ಯ ಬಿಜೆಪಿ ನಾಯಕರುಗಳು ನೀಡ್ತಾ ಇದ್ದಾರೆ. ಚುನಾವಣೆ ಬಹಳ ದೂರ ಇದೆ, ಇನ್ನು 2 ವರ್ಷ ಇದೆ. ಈ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕೋ ಮಾಡಬಾರ್ದಾ, ಅಥವಾ ಕೇವಲ ಸಮಾವೇಶವನ್ನು ಮಾಡಿ ಪ್ರತಿಭಟನೆಗೆ ಮಾತ್ರ ಸೀಮಿತ ಮಾಡಿದ್ರೆ ಉತ್ತಮ ಅಲ್ವಾ ಎನ್ನುವಂಥ ಚರ್ಚೆಯನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಿದಾಗ ಪಾದಯಾತ್ರೆಯ ನಿರ್ಧಾರ ಇನ್ನೂ ಕೂಡ ಆಗಿರಲಿಲ್ಲ. ಆದರೆ ಇವಾಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ 17ನೇ ತಾರೀಕು ಬಳ್ಳಾರಿಯಲ್ಲಿ ಸಮಾವೇಶ ಇದೆ. ಆ ಸಮಾವೇಶ ಮುಕ್ತಾಯದ ಬಳಿಕ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಯನ್ನು ಮಾಡೋದ್ರ ಬಗ್ಗೆ ರಾಜ್ಯ ನಾಯಕರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ನಾಳೆ ಬಹುಶಃ ವಿಜಯೇಂದ್ರ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಎನ್ನುವಂಥ ಮಾತುಗಳನ್ನು ಮೂಲಗಳು ಹೇಳ್ತಾ ಇದ್ದಾವೆ. ಪ್ರಮುಖವಾಗಿ 2011ರ ಮಾತುಗಳನ್ನು ನೀವು ಹೇಳ್ತಾ ಇದ್ರಿ. ಸಿದ್ದರಾಮಯ್ಯನವರು ಹೇಗೆ ಭಾಗಿಯಾಗಿದ್ದರು, ಕಾಂಗ್ರೆಸ್ ಯಾವ ರೀತಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿತ್ತು, ಅದೇ ಮಾದರಿಯಲ್ಲಿ ಮಾಡುತ್ತಾ ಅಥವಾ ಬಳ್ಳಾರಿ ನಾಯಕರುಗಳಿಗೆ ಮಾತ್ರ ಸೀಮಿತವಾಗಿ ಒಂದು ಪಾದಯಾತ್ರೆ ನಡೆಯುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. 17ನೇ ತಾರೀಕು ಸಮಾವೇಶ ಇದೆ. ಆ ಸಮಾವೇಶ ಮುಕ್ತಾಯದ ಬಳಿಕ ಪಾದಯಾತ್ರೆ ಚಾಲನೆ ಕೊಡ್ತಾರೆ ಎನ್ನುವಂಥದ್ದು ನಮಗಿರುವಂಥ ಪ್ರಾಥಮಿಕವಾದ ಮಾಹಿತಿ. ಜೊತೆಗೆ
ಮುನ್ನೂರು ಕಿಲೋಮೀಟರ್ಗೂ ಹೆಚ್ಚು ಇರುವಂಥ ಬಳ್ಳಾರಿಯಿಂದ ಬೆಂಗಳೂರಿಗೆ 300 ಕಿಲೋಮೀಟ್ರು ಇದೆ. ಸುಮಾರು 15ರಿಂದ 16 ದಿನಗಳವರೆಗೆ ಪಾದಯಾತ್ರೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ವಿಜೇಂದ್ರ ಅವರ ನೇತೃತ್ವ, ಆರ್ ಅಶೋಕ್ ಅವರ ನೇತೃತ್ವ ಅಥವಾ BJP JDS ಜೊತೆಯಾಗಿ ಮಾಡುವಂಥ ಪಾದಯಾತ್ರೆ ಈ ರೀತಿ ಯಾವುದೇ ಕ್ಲಾರಿಟಿಗಳಿಲ್ಲ. ಚಾಲನೆಯನ್ನು ರಾಜ್ಯ BJP ನಾಯಕರು ಕೊಟ್ಟರೂ ಕೂಡ ಅಲ್ಲಿ ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು ಮತ್ತು ಅಲ್ಲಿಯ ಸ್ಥಳೀಯ ನಾಯಕರುಗಳು ಈ ಒಂದು ಪಾದಯಾತ್ರೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿರೋದ್ರಿಂದ 2011ರ ಮಾದರಿಯಲ್ಲಿ ಅಂದರೆ ಸಿದ್ದರಾಮಯ್ಯರು ಮಾಡಿದಂಥ ಮಾದರಿಯಲ್ಲಿ ಈ ಪಾದಯಾತ್ರೆ ನಡೆಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಚಾಲನೆಯನ್ನು ಕೊಟ್ಟು ರಾಜ್ಯದ ಕೆಲವು ಪ್ರಮುಖ ನಾಯಕರು ಒಂದೊಂದು ದಿನ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ಶ್ವೇತಾ, ಈ ಪಾದಯಾತ್ರೆಯನ್ನು ನೀವು ರಾಜಕೀಯವಾಗಿ ನೋಡಿದಾಗ ಬಳ್ಳಾರಿಯಲ್ಲಿ BJP ಲೋಕಸಭಾ ಚುನಾವಣೆಯನ್ನು ಸೋತಿದೆ, ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋತಿದೆ. ಸ್ವತಃ ಶ್ರೀರಾಮುಲು ಈ ಚುನಾವಣೆಯನ್ನು ಸೋಲುವುದರ ಮೂಲಕ ಲೋಕಸಭೆ ಇರಬಹುದು, ವಿಧಾನಸಭೆ ಇರಬಹುದು, ಎಲ್ಲರಲ್ಲಿಯೂ ಕೂಡ BJP ತನ್ನ ಸಂಘಟನೆಯನ್ನು ಒಂದು ಹಂತದಲ್ಲಿ ಅಂದರೆ ಯಾವಾಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಬಳ್ಳಾರಿಯನ್ನು ಬಹಳ ಗಟ್ಟಿಯಾಗಿ ಸಂಘಟನೆಯನ್ನು ಮಾಡೋದಕ್ಕೆ BJPಯ ಭದ್ರಕೋಟೆ ಅಂತ ಅನಿಸ್ಕೊಳ್ಳಿತ್ತು, ಅದೆಲ್ಲವೂ ಕೂಡ ಈಗ ತಲೆಕೆಳಗಾಗಿದೆ. ಹೀಗಾಗಿ ಶ್ರೀರಾಮುಲು ಅವರಿಗೆ ಅಲ್ಲಿ ಗೆಲುವು ಬಹಳ ಕಷ್ಟವಾಗಿದೆ. ಅವರು ಮೊಣಕಾಲ್ಮೂರಿಯಿಂದ ಬಳ್ಳಾರಿಗೆ ಹೋದರು, ಬಳ್ಳಾರಿಯ ಗ್ರಾಮೀಣದಲ್ಲಿ ಮತ್ತೆ ಸೋತರು, ಲೋಕಸಭಾ ಚುನಾವಣೆಯನ್ನು ಸೋತರು, ಅದಕ್ಕೂ ಪೂರ್ವದಲ್ಲಿ ನಡೆದಂಥ ಲೋಕಸಭಾ ಬೈ ಎಲೆಕ್ಷನ್ನಲ್ಲಿ ಸೋತಿದ್ರು. ಹೀಗೆ BJP ಇಲ್ಲಿಗೆ ಈ ಸಮಯದಲ್ಲಿ ಹೇಳಿಕೊಳ್ಳುವಂಥ ಸಂಘಟನೆಯನ್ನು ಬಳ್ಳಾರಿ ರಾಜಕಾರಣದಲ್ಲಿ ಇಟ್ಕೊಂಡಿಲ್ಲ ಅನ್ನುವಂಥದ್ದು ಭಾಳ ಚುನಾವಣೆ ರಾಜಕಾರಣವನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ನಡೆದಂಥ ಕದನ ಇರಬಹುದು, ಗುಂಡಿನ ಚಕಮಕಿ ಇರಬಹುದು, ಒಬ್ಬ ವ್ಯಕ್ತಿ ಸತ್ತಂಥ ವಿಚಾರ ಇರಬಹುದು, ಇದೆಲ್ಲ ಪ್ರಕರಣವನ್ನು ಮುಂದಿಟ್ಟುಕೊಂಡು ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಥ್ಯಾಂಕ್ ಯು ರವಿಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.